ಅಂದರೆ ನನ್ನ ಪ್ರಾಣ. ನಾನು ಅನುಗೆ ತಾಳಿ ಕಟ್ಟಿರ್ಬೋದು, ಆದರೆ ಅವಳಿಗಿಂತ ಮುಂಚೆ ನಾನು ನಿನಗೆ ತಾಳಿ ಕಟ್ಟಿದ್ದೆ. ನೀನು ನನ್ನ ಬದುಕು, ನೀನು ನನ್ನ ಹೃದಯ. ಸರಿ ಸರಿ ಲಡ್ಡು, ಈಗ ನನಗೆ ಮೀಟಿಂಗ್ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹುಷಾರ್. ಕೇಳಿಸ್ಕೊಂಡ್ರಾ ಯಾರು ಭ್ರಮೆಯಲ್ಲಿರೋದು ಅಂತ? ಪಾಪ ನಿಮಗೆ ನನ್ನ ಗಂಡನ ಮಾತುಗಳನ್ನ ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು ಅನಿಸುತ್ತೆ. ಅದಕ್ಕೆ ಹೇಳೋದು, ಗಂಡ ಹೆಂಡ್ತಿರ ಮಧ್ಯೆ ಯಾರು ಬರಬಾರ್ದು ಅಂತ. ನಾವು ಜಗಳ ಮಾಡ್ತೀವಿ, ಕೋಪ ಮಾಡ್ಕೋತೀವಿ, ಮಾತು ಬಿಡ್ತೀವಿ, ಆದರೆ ಮೊದಲಿಗಿಂತ ಜಾಸ್ತಿನೇ ಮುದ್ದಾಡ್ತೀವಿ. ಆದರೆ ನಿಮ್ಮಂಥವ್ರ ಮಧ್ಯೆ ಬಂದು ಮುಖ ತೋರ್ಸೋಕ್ಕೂ ಆಗದೆ ಹೋಗ್ಬಿಡ್ತಾರೆ. ಹೋಗಿ, ಆದರೆ ಇನ್ಯಾವತ್ತೂ ನನ್ನ ಗಂಡ ನನ್ನ ಮೇಲಿಟ್ಟಿರೋ ಪ್ರೀತಿ ಬಗ್ಗೆ ಅನುಮಾನ ಪಡಬೇಡಿ. ಅವ್ರಿಗೆ ಈ ಲಡ್ಡು ಅಂದರೆ ಪಂಚ ಪ್ರಾಣ. ಮಗ, ನಿನ್ ಕಣ್ಣಲ್ಲಿ ನೀರು. ನಿಂಗೆ ಇದೆಲ್ಲ ಸೆಟ್ ಆಗಲ್ಲ ಕಣ. ಹೌದು ಮಗ, ನಿನಗೂ ಇದೆಲ್ಲ ಸೆಟ್ ಆಗಲ್ಲ. ಮೊದಲು ಹೆಂಗಿದ್ಯೋ ರಾಜನ್ ಥರ ಇದ್ದೆ. ನೀನು ಅಂದರೆ ಮೃಷ್ಟಾನ್ನ ಭೋಜನನೇ ರೆಡಿ ಆಗ್ತಿತ್ತು. ಆದರೆ ಇವಾಗ ದೇವಸ್ಥಾನದ ಪ್ರಸಾದನೇ ಒಂದು ಅಗ್ಲು ಬಿಡ್ತಾನೆ ತಿಂತಾ ಇದೆಯಲ್ಲೋ. ಜನಗಳು ಪಡೋ ಕಷ್ಟ, ಅನ್ನದ ಬೆಲೆ ಈಗ ನನಗೂ ತುಂಬ ಚೆನ್ನಾಗಿ ಗೊತ್ತಾಗಿದೆ ಕಣೋ. ಪ್ರತಿಯೊಂದರಲ್ಲೂ ಪಾಠ ಕಲಿಯೋ ಬುದ್ಧಿ ನಿನಗಿದೆ. ಆದರೆ ಈ ಥರ ನೀನು ನೋಡೋದಕ್ಕೆ ನನಗೆ ತುಂಬ ಸಂಕಟ ಆಗ್ತಾ ಇದೆ ಕಣೋ. ಸಂಕಟನ? ಯಾಕೋ ಸಂಕಟ ಪಡ್ತೀಯ? ಜೀವನ ಅಂತನ್ನೋದು ಪ್ರತಿಯೊಂದು ಹಂತದಲ್ಲೂ ಈ ಥರ ಸುಖ ದುಃಖ ಎಲ್ಲ ಮಿಕ್ಸ್ ಆಗೇ ಬರುತ್ತೆ. ನಾವು ಕಾರಲ್ಲಿ ಓಡಾಡ್ತಾ ಇರ್ತೀವಿ, ನಮಗೇನು ಗೊತ್ತಾಗಲ್ಲ ಅಷ್ಟೇ. ಆದರೆ ಒಬ್ರು ಕೈ ಚಾಚಿ ಭಿಕ್ಷೆ ಬೇಡಿ ತಿಂತಾ ಇರ್ತಾರೆ ಅಂತಂದ್ರೆ ಅವ್ರಿಗೆಷ್ಟು ಕಷ್ಟ ಇರುತ್ತೆ ಗೊತ್ತೇನೋ. ಆ ಕಷ್ಟ ನಮಗೇನು ಗೊತ್ತಾಗಲ್ಲ. ಆದರೆ ಇವತ್ತು ನನಗೆ ಅವ್ರ ಕಷ್ಟ ಏನು ಅಂತ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಒಬ್ಬ ಕಷ್ಟದಲ್ಲಿ ಇದ್ದಾನೆ ಅಂತಂದಮೇಲೆ ಅವನಿಗೆ ಸಹಾಯ ಮಾಡ್ತೀವಲ್ವಾ, ಅದರಲ್ಲಿರೋ ಸಂತೋಷ ಸುಖ ಯಾವುದ್ರಲ್ಲೂ ಇಲ್ಲ ಕಣೋ. ಇಷ್ಟು ಒಳ್ಳೆ ಮನ್ಸಿರೋನ್ಗೆ ಈ ಥರ ಆಗಬಾರ್ದು. ಆದಷ್ಟು ಬೇಗ ನೀನು ಗೆದ್ಬಾ ಮಗ. ಆ ಭಗವಂತ ಕಂಡ್ಬಿಟ್ರೆ ಇದೆಲ್ಲ ಎಷ್ಟೊತ್ತೋ. ಈಗ ಸದ್ಯಕ್ಕೆ ನನಗದ್ರ ಬಗ್ಗೆ ಯಾವುದೂ ಯೋಚನೆ ಇಲ್ಲ. ನನ್ನ ಗುರಿ ನಮ್ಮ ಅತ್ತೆ ಆರೋಗ್ಯ ಸರಿ ಹೋಗಬೇಕು, ಲಡ್ಡು ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು. ನಿನ್ನ ಕಷ್ಟಕ್ಕೆ ಆ ಭಗವಂತ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಕಣೋ. ನೀನೇನು ಟೆನ್ಷನ್ ಆಗಬೇಡ. ಸರಿ, ನೀನು ಹೊರಡು, ನಾನು ಮಲಗಬೇಕು. ಭಿಕ್ಷೆ ಬೇಡಿ ಇಟ್ಟಿರೋ ಹಣ ಎಲ್ಲ ತಗೊಂಡೋಗಿ ತುಲಾಭಾರ ಮಾಡಿಸ್ಬೇಕು. ಇಲ್ಲಪ್ಪ, ನಾನಿವತ್ತು ನಿನ್ನ ಜೊತೆನೇ ಇರ್ತೇನೆ, ಎಲ್ಗೂ ಹೋಗಲ್ಲ. ಏನು, ನನ್ನ ಜೊತೆ ಇರ್ತೀಯಾ? ನನ್ನ ಜೊತೆ ಇರೋದಕ್ಕೆ ನಾನೇನು 5 ಸ್ಟಾರ್ ಹೋಟ್ಲಲ್ಲ ಇದ್ದೀನಿ. ಲೋ, ಫ್ರೆಂಡ್ಸು ಅಂತ ಬಂದರೆ 5 ಸ್ಟಾರ್ ಹೋಟ್ಲಾದ್ರೂ ಆಗಲಿ ಇಲ್ಲ ಫುಟ್ಪಾತ್ ಆದರೂ ಆಗಲಿ, ಶೂನ್ಯ ಯಾವಾಗಲೂ ಜೊತೆಲಿರ್ತಾನೆ. ನನಗೆ ಇವಾಗ ಹೋಗೋದಕ್ಕೆ ಮನಸ್ಸಿಲ್ಲ, ನಾನು ಇಲ್ಲೇ ಇರ್ತೀನಿ. ನನಗೆ ಅನುಭವಿಸು. ಸೊಳ್ಳೆ ಗಿಳ್ಳೆ ಕಚ್ಚಿತು ಅಂತ ಏನಾದ್ರು ಕಿರ್ಚಿದ್ರೆ, ಚಳಿ ಆಯಿತು ಅಂತ ಏನಾದ್ರು ನಡಗಿದ್ರೆ, ಮಗನೇ ಸುಮ್ಮನೆ ಮಲ್ಕೋ. ಆಯ್ತಪ್ಪ, ಅದೆಲ್ಲ ಅಭ್ಯಾಸ ನನಗೂ ಆಗಲಿ, ಇವಾಗ ಮಲ್ಕೋ. ನಾವ್ಯಾಕೆ ಬರಬೇಕು? ನೀವು ಹೋಗಿ ಬನ್ನಿ, ನಾನು ವಿಜಯ್ ಇಲ್ಲೇ ಇರ್ತೀವಿ. ಮಾಧುರಿ, ನಿನಗೆ ಬರೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀನು ಇಲ್ಲೇ ಇರು, ನೋ ಪ್ರಾಬ್ಲಮ್. ನಾನು ಬರ್ತಾ ಇದ್ದೀನಿ. ಮಾವ, ನಡೀರಿ ಹೋಗೋಣ. ಅದೇನು ಲಡ್ಡು ತಾಯಿ ಅಂದರೆ ಹಾಗಾಡ್ತೀರಾ? ನೀವು ಹೋಗ್ಬಿಟ್ರೆ ಅವರು ಹುಷಾರಾಗ್ಬಿಡ್ತಾರೆ. ಅದು ನಮ್ಮ ಲಡ್ಡು. ನಮ್ಮ ಲಡ್ಡು ಅಲ್ಲ, ಬರೀ ಲಡ್ಡು ಅಷ್ಟೇ. ಅವಳು ಯಾವತ್ತಿದ್ರೂ ನಮ್ಮವಳಾಗ ಸಾಧ್ಯನೇ ಇಲ್ಲ. ದೇವ್ರೆ, ಪುರೋಹಿತರು ಹೇಳಿದಾಗೆ ವ್ರತನ ಮುಗಿಸಿದ್ದೀನಿ. ವ್ರತ ಭಂಗ ಆಗದೆ ಇರೋ ಹಾಗೆ ಚಾಚು ತಪ್ಪದೆ ಪಾಲಿಸಿದ್ದೀನಿ. ಇನ್ನು ಅತ್ತೆನ ಕಾಪಾಡೋದು ನಿನ್ನ ಕೈಯಲ್ಲಿದೆ. ಅತ್ತೆ ಬೇಗ ಹುಷಾರಾಗಿ ಹೋಗಿ ಮಾಡಪ್ಪ. ಮಗ, ಸಕ್ಸಸ್. ಆ ದೇವ್ರು ನಿನ್ನೆಲ್ಲ ಆಸೆಗಳಿಗೂ ಅಸ್ತು ಅಸ್ತು ಅಂದಿದ್ದಾನೆ. ಶೂನ್ಯ,
ನೀವು ಯಾರು ಬರ್ತೀರೋ ಬಿಡ್ತೀರೋ ನಾವಂತೂ ಹೋಗ್ತಾ ಇದ್ದೀವಿ. ನಡಿಮ್ಮ. ನಡಿ. ಅಯ್ಯ ಅಪ್ಪರೇ ಯಾಕೆ ಬರ್ತೀರಾ? ಯಾರು ಬರೋದ್ ಬೇಡಕಂತ ಕಳಿ. ಯಾಕಮ್ಮ? ಮತ್ತೇನಾದ್ರೂ ಇನ್ಫೆಕ್ಷನ್ ಜಾಸ್ತಿ ಆಯ್ತಾ? ಇಲ್ಲಣೋ, ಇನ್ಫೆಕ್ಷನ್ ಕಮ್ಮಿ ಆಗದೆ ಮನೆಗೆ ಹೋಗಿ ಅಂತ ಕಳ್ಸ್ಬಿಟ್ರು. ಹೌದಾ? ಈಗ ಎಲ್ಲಿದಾರ ಅವರು? ಆಟೋದಾಗ ಬಂದ್ವಾ, ಲಡ್ಡು ಇಳಿಸ್ಕತಾವಳಿ. ಆಟೋನಾ? ಫೋನ್ ಮಾಡಿದ್ರೆ ಕಾರೇ ತಗೊಂಡ್ ಬರ್ತಿದ್ವಲ್ಲ. ಹೌದು, ಕಾರಲ್ಲೇ ಬರ್ಬೋದಿತ್ತು. ಪರವಾಗಿಲ್ಲ, ಹೇಗೂ ಬಂದಿದಾರಲ್ಲ, ತೊಂದರೆ ಇಲ್ಲ. ನಡೀರಿ, ಕರ್ಕೊಂಬರೋಣ. ಅಯ್ಯ ಬತ್ತರ್ ತಗೊಳ್ಳಿ, ಮತ್ತೆ ಯಾಕೆ ಹೋಗೋದು? ಇವನಿಗೆ ಯಾಕೆ ಲಡ್ಡು ತಾಯಿ ಅಂದರೆ ಅಷ್ಟೊಂದು ಕನ್ಸರ್ನು? ಅದೇನು ಮೂಡಿ ಮಾಡಿದಾಳು? ಯಾವಾಗಲೂ ಅವಳನ್ನ ನೋಡಬೇಕು, ಮಾತಾಡಬೇಕು ಅಂತಿರ್ತಾನೆ. ಆ ಶೌರ್ಯನೂ ಹಾಗೆ. ಅನು ಇದ್ರೂ ಲಡ್ಡು ಲಡ್ಡು ಅಂತಿರ್ತಾನೆ. ಹೀಗಾದರೆ ಸರಿ ಹೋಗಲ್ಲ. ಇದಕ್ಕೇನಾದರೂ ಪ್ಲಾನ್ ಮಾಡಬೇಕು. ಅಯ್ಯೋ ಅಮ್ಮ, ಯಾಕಾದ್ರಿ, ಏನಾಯ್ತು? ಗೊತ್ತಿಲ್ಲ, ಇದಕ್ಕಿದ ಹಾಗೆ ಕರೆಂಟ್ ಶಾಕ್ ಹೊಡೆದಾಗಾಯ್ತು. ಓ, ಮೋಸ್ಟ್ಲಿ ವೀಕ್ನೆಸ್ ಇರಬೇಕು. ಅಳಿ ಅಂದ್ರೆ ಅವಳ ರೂಮಿಗೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಿ. ಸರಿ ಅತ್ತೆ, ಬಮ್ಮ ಹೇಳು. ಜೋಪಾನ. ನಿಧಾನ ಕಣೆ, ನಿಧಾನ. ಅವರೇ ಬರ್ತಾರೆ. ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ದೇವ್ರ ದೊಡ್ಡವನು. ಎಲ್ಲ ಸರಿ ಹೋಯ್ತು. ಲಡ್ಡು, ಏನೂ ತೊಂದರೆ ಆಗ್ಲಿಲ್ಲ ತಾನೆ?